ಒಂದು ಸಿನಿಮಾಗಳು ಹಿಟ್ಟಾಗೇ ಬರ್ತಾ ಇದೆ. ಸೊ ಚಿತ್ರರಂಗಕ್ಕೆ ಇಷ್ಟು ದಿವಸ ಜನಗಳು ನೋಡೋದಕ್ಕೆ ಬರ್ತಾರೆ ಚಿತ್ರಮಂದಿರಕ್ಕೆ ಅಂತ ಹೇಳ್ತಾ ಇದ್ರು. ಸೊ ಈ ಒಂದು ಇದಕ್ಕೆ ನಿಮ್ಮ ಒಂದು ಅಭಿಪ್ರಾಯ ಏನು? ಇಲ್ಲ, ಜನರ ತೀರ್ಮಾನ ಇದು. ಜನರ ತೀರ್ಮಾನ ನೀವೇ ನೋಡ್ತಿದ್ದೀರಾ. ಯಾಕೆಂತಂದರೆ ಕನ್ನಡ ಸಿನಿಮಾಗಳು ಈ ಮುಂಚೆ ಎಷ್ಟೇ ಒಳ್ಳೆಯ ಸಿನಿಮಾಗಳನ್ನು ಮಾಡಿದ್ರು ಕೂಡ ಜನನ್ನ ಕರೆಸೋದು ತುಂಬ ಕಷ್ಟ ಆಗಿತ್ತು. ಇವತ್ತು ಅವರಾಗೆ ಬಂದು ಕನ್ನಡ ಸಿನಿಮಾಗಳು ಅಂದರೆ ಒಳ್ಳೆಯ ಸಿನಿಮಾಗಳು ಅಂತ ತಿಳ್ಕೊಂಡು ಬಂದು ಭೀಮಾ ಚಿತ್ರವನ್ನು ನೋಡಿ ಅಭೂತಪೂರ್ವವಾದ ಯಶಸ್ಸನ್ನು ತಂದುಕೊಟ್ರು. ಅದಾದ ನಂತರ ನನ್ನ ಗೆಳೆಯ ಗಣೇಶನ ಸಿನಿಮಾ ಕೃಷ್ಣ ಪ್ರಣಯ ಸಖಿ, ಅದಕ್ಕಂತೂ ಅದ್ಭುತವಾದ ರೆಸ್ಪಾನ್ಸು. ಎಲ್ಲರೂ ತುಂಬ ಖುಷಿಯಾಗಿ ಆ ಸಿನಿಮಾವನ್ನು ನೋಡ್ತಾ ಇದ್ದಾರೆ ಈಗಲೂ ಕೂಡ. ಸೊ ಈಗ ನಮ್ಮ ಪೌಡರ್ ಸಿನಿಮಾ ರಿಲೀಸ್ ಆಗಿದೆ, ಇದಕ್ಕೂ ಕೂಡ ಜನರ ರೆಸ್ಪಾನ್ಸು ತುಂಬ ಚೆನ್ನಾಗಿ. ಕಾಮಿಡಿ ಬಂತು, ಇದು ಕಾಮಿಡಿ ಸಿನಿಮಾ ಅಂದಾಗ ನಮಗೆ ಸೋಲೋ ಭಯನೇ ಇಲ್ಲ. ಯಾಕೆಂದರೆ ಜನಕ್ಕೆ ಕಾಮಿಡಿ ನಗಬೇಕು, ಸಂತೋಷ ಪಡಬೇಕು ಅಂತ ಬಂದೇ ಬರ್ತಾರೆ. ಸೊ ಹಾಗಾಗಿ ಇವತ್ತಿನ ಬೆಳಗಿನ ರೆಸ್ಪಾನ್ಸ್ ನೋಡಿದಾಗ ನಮಗೆ ಎಲ್ಲ ಒಂದು ಕಡೆ ಇನ್ನೂ ತುಂಬ ದೊಡ್ಡ ಎನ್ಕರೇಜ್ಮೆಂಟ್ ಇದು ಅಂತ ಅನ್ನಿಸ್ತು. ಸೊ ಕನ್ನಡ ಪ್ರೇಕ್ಷಕರು ಯಾವಾಗಲೂ ಅಷ್ಟೇ, ಅವರು ಮನಸ್ಸು ಮಾಡಿಬಿಟ್ರೆ ನಮ್ಮನ್ನು ಎಲ್ಲಿಗೆ ಬೇಕಾದ್ರೂ ತೊಗೊಂಡು ಹೋಗ್ಬಿಡ್ತಾರೆ. ಸೊ ಇದೇ ಸಾಕ್ಷಿ, ನೀವೇ ನೋಡಿದ್ರಿ ಇವತ್ತು. ಸೊ 3 ಚಿತ್ರಗಳು ಚೆನ್ನಾಗಲಿ, ಮುಂಬರುವ ಎಲ್ಲ ಕನ್ನಡ ಚಿತ್ರಗಳಿಗೂ ಹೀಗೆ ನಮ್ಮ ಕನ್ನಡಿಗರು ಕೈ ಹಿಡೀಲಿ ಅಂತ ಕೇಳ್ಕೊತಿದ್ದೆ. ಈ ಡ್ರಗ್ಸ್ ಬಗ್ಗೆ ನೀವು ಪೌಡ್ರ್ ಸಿನಿಮಾದಲ್ಲಿ ಪೌಡ್ರ್ ಒಳಗಡೆ ಇರೋದು ಯಾವ ಥರ ಪೌಡ್ರ್ ಇರುತ್ತೆ ಅನ್ನೋದನ್ನು ಒಂದು ಈ ಸಿನಿಮಾದಲ್ಲಿ ತೋರಿಸಿದ್ದೀರಾ. ಇವಾಗ ಇದ್ರ ಬಗ್ಗೆ ಜನಗಳಿಗೆ ಏನಾದರೂ ಒಂದು ಮೆಸೇಜ್ ಸಿಗಬಹುದಾ ಅಂತ? ಇಲ್ಲ, ಆ ಥರ ಇಲ್ಲ. ನಮ್ಮಲ್ಲಿ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಏನಲ್ಲ ಇದು. ನೀವು ಹಿಂದೆ ಸಿನಿಮಾ 80s 70s ಮತ್ತು 90sಲ್ಲೆಲ್ಲ ಕೆಲವು ಸಿನಿಮಾಗಳು ಬರ್ತಿತ್ತು ಈ ಥರ ಡ್ರಗ್ಸ್ದು. ಅದನ್ನು ಇಟ್ಕೊಂಡು ಕಾಮಿಡಿ ಸಿನಿಮಾ ಮಾಡ್ತಿದ್ರು. ಅಂದರೆ ಎಲ್ಲೋ ಒಂದು ಕಡೆ ಹೋಗ್ಬಿಡೋದು, ಅದನ್ನು ಸರ್ಚ್ ಮಾಡ್ಕೊಂಡು ಹೋಗೋದು, ಒಂದು CID ತಂಡ ಹೋಗೋದು, ಅದರ ಕಂಪ್ಲೀಟ್ ಅದನ್ನು ಕಾಮಿಡಿ ರೂಪದಲ್ಲಿ ತರ್ತಾಯಿದ್ರು. ಸೊ ನಮ್ಮ ಸಿನಿಮಾನೂ ಹಾಗೇ ಇವತ್ತು. ಇದು ಈ ಡ್ರಗ್ಸ್ ಪುಡಿ ಎಲ್ಲಿಂದನೋ ಹೊರಗಡೆಯಿಂದ ಬರುತ್ತೆ, ಅದು ಮಿಸ್ ಆಗಿ ಪಾಪ ಬೇರೆ ಮನೆಯವರು ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಸೊ ಅದನ್ನು ಅದನ್ನು ಸರ್ಚ್ ಮಾಡೋಕ್ಕೆ ಹೋದಾಗ, ಆಮೇಲೆ ಆ ಪೌಡ್ರ್ ಯಾರ ಮನೆಗೆ ಹೋದಾಗ ಅವ್ರು ಯಾವ ರೀತಿ ಇಕ್ಕಟ್ಟಿಗೆ ಸಿಗಾಕೋತಾರೆ ಅನ್ನೋದನ್ನು ಕಾಮಿಡಿ ರೂಪದಲ್ಲಿ ತೋರಿಸಿದ್ದೀವಿ ಅಷ್ಟೇ. ಜನಾರ್ದನ್ ಚಿಕ್ಕಣ್ಣ ಅವರು ಡೈರೆಕ್ಷನಲ್ಲಿ ಸಿನಿಮಾಗಳು ಸ್ವಲ್ಪ ಸಸ್ಪೆನ್ಸ್ ಆಗೋ ಇರುತ್ತೆ. ಆದರೆ ಈ ಸಿನಿಮಾದಲ್ಲಿ ಕಾಮಿಡಿ ಜೊತೆಗೆ ಸಸ್ಪೆನ್ಸು ಆ್ಯಂಡ್ ತುಂಬಾ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇವರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಚಿಕ್ಕಣ್ಣ ಅವರು? ಇಲ್ಲ, ತುಂಬ ಒಳ್ಳೆಯ ಡೈರೆಕ್ಟ್ರು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿರುವಂಥ ಒಂದು ಹೊಸ ನಿರ್ದೇಶಕ ಮಾಡಿಕೆ ಅಂತ ಅನ್ಬೋದು, ಅಷ್ಟು ಒಳ್ಳೆಯ ಡೈರೆಕ್ಟ್ರು. ಸೊ ಅವರು 2 ಸಿನಿಮಾಗಳನ್ನ ಅಂದರೆ ಇನ್ನೊಂದು ರಿಲೀಸ್ ಆಗಬೇಕು. ಗೋಲ್ಟು ಈಗಾಗಲೇ ನಿಮಗೆ ಗೊತ್ತಿರೋಂಗೆ ಸೂಪರ್ ಹಿಟ್ ಆಗಿತ್ತು. ಈಗ ಅಜ್ಞಾತವಾಸಿ ಅಂತ ರಂಗಣ್ಣವ್ರಿಗವರು ನಾನು ಮಾಡಿದ್ದವರಲ್ಲಿ ತುಂಬ ಸೀರಿಯಸ್ ಆದ ಮೂವಿ ಅದು ಥ್ರಿಲ್ಲರ್ ಮೂವಿ. ಇದು ಪೌಡರ್ ಬಂದು ಕಾಮಿಡಿ ಥ್ರಿಲ್ಲರ್. ಸೊ ಒಳ್ಳೆ ಡೈರೆಕ್ಟರ್ ಅವರು, ಎಲ್ಲ ತನ್ನ ಆಲೋಚನೆ ಮಾಡಿ ತುಂಬ ಅಪ್ಡೇಟೆಡ್ ಆಗಿ ಈ ಸಿನಿಮಾವನ್ನು ಮಾಡಿದಂಥವ್ರು. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಮುಂದಿನ ಎಲ್ಲ ಸಿನಿಮಾಗಳು ನಾನು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನಾನು ಅವ್ರನ್ನ ಕೇಳ್ಕೊತೀನಿ. ಅವ್ರು ನಿಮಗೆ ಕತೆ ಹೇಳಿದ ತಕ್ಷಣ ನೀವು ಅವರ ಒಂದು ಸಿನಿಮಾ ಅಂತ ಅದಷ್ಟು ನೀವು ಒಪ್ಕೊಂಡು ಬಿಡ್ತೀರಾ ಅಂತ ಅನಿಸುತ್ತೆ ಜನಾರ್ದನ್ ಚಿಕ್ಕಣ್ಣ? ಈಗ ಅವ್ರ ಬಗ್ಗೆ ಗೊತ್ತಿರೋದ್ರಿಂದ ಇದು 2ನೇ ಪಿಕ್ಚರ್ ಅವ್ರು ಮಾಡಿರೋದು. ಸೊ ಅವ್ರು ಸುಮ್ಮನೆ ಹೇಳಿದ್ರೆ ಸಾಕು, ಕತೆ ಹೇಳೋದೇ ಬೇಡ. ಅವ್ರ ಸಿನಿಮಾದಲ್ಲಿ ನಾನು ಕೆಲಸ ಮಾಡೋಕ್ಕೆ ತಯಾರಿದ್ದೆ. ಸೇಮ್ ಇದೇ ಥರ ಸಿನಿಮಾದಲ್ಲಿ ಏನು ನೋಡಿದ್ರೆ ಫನ್ನಿ ಎಲ್ಲ ತಮಾಷೆ ಮಾಡಿಕೊಂಡು ತುಂಬ ಖುಷಿಯಾದ ವಾತಾವರಣ ಕ್ರಿಯೇಟ್ ಮಾಡಿ ಎಲ್ಲ ಕೂಡ ಸೆಟ್ಟಲ್ಲಿ ಭಾಳ ಸಂತೋಷದಿಂದ ಇರ್ತಿದ್ವಿ, ಖುಷಿಯಿಂದ ಇರ್ತಿದ್ವಿ. ನನ್ನ ಪ್ರೀತಿಯ ಕನ್ನಡಿಗರಿಗೆ, ಕನ್ನಡ ಸಿನಿಮಾಗಳ ವೀಕ್ಷಕರಿಗೆ ನಾನು ಪ್ರೀತಿಯಿಂದ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಧನ್ಯವಾದಗಳನ್ನ ಕೂಡ ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ಕನ್ನಡ ಚಿತ್ರಮಂದಿರಕ್ಕೆ ಬಂದು ನಮ್ಮ ಕನ್ನಡ ಚಿತ್ರಗಳನ್ನು ನೋಡಿ ಪ್ರೋತ್ಸಾಹ ನೀಡ್ತಾ ಇರೋ ರೀತಿ ನೋಡಿದಾಗ ನಮಗೆ ಒಂಥರ ಎದೆ ತುಂಬಿ ಬರುತ್ತೆ. ಸೊ ನಮ್ಮ ಎಲ್ಲ ಕನ್ನಡ ಸಿನಿಮಾಗಳನ್ನ ಹೀಗೆ ಉತ್ತೇಜಿಸಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.